ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲಿಶಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನೋಡೋಣ ಊರು ಒನ್ ಡೇ ಟೂರು. ನೋಡು, ಬೆಂಗಳೂರಲ್ಲಿದ್ರೆ ಪಾನಿಪುರಿ ಕಿತ್ತಾಡೋ ಮಕ್ಕಳು ಇಲ್ಲಿ ಕಳ್ಳೆಪುರಿ ಕಿತ್ತಾಡ್ತಾವೆ. ಇವ್ನು ಬರೋದು ಹಳ್ಳಿಗೆ ಬರೀ ಹಿಂಗೆ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ. ನಿಮ್ಮ ಮಕ್ಳು ಈ ಥರ ಫೋನ್ ನೋಡ್ಕೊಂಡು ಕುತ್ಕೋತಾವೆ ಅಂದರೆ ಕರ್ಕೊಂಡೇ ಬರಬೇಡಿ. ಇವತ್ತು ನಾವು ನಮ್ಮ ಅತ್ತೆ ಊರಲ್ಲಿ ಒನ್ ಡೇ ಹೇಗಿರುತ್ತೆ ಅಂತ ನೋಡ್ತೀವಿ. ಅಂದರೆ ಹಳ್ಳಿ ನಮ್ಗೆ ಗೊತ್ತಲ್ಲ, ತುಂಬ ದಿನ ಆದಮೇಲೆ ಹಳ್ಳಿ ಲೈಫ್ನ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಮಗಳು ನೋಡಿ ಬೆಳಗ್ಗೆ ಎದ್ದು ನಾಯಿ ಜೊತೆ ಆಟ ಆಡ್ತಿದ್ದಾರೆ. ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ನಾಯಿ ಜೊತೆ ಆಟ ಆಡಿದ್ಲು. ಅದಾದಮೇಲೆ ಮನೆ ಮುಂದೆನೇ ನಮ್ಮ ಅತ್ತೆಯವರು ಒಂದಷ್ಟು ಮೇಕೆಗಳನ್ನ ಮನೆ ಹತ್ರನೇ ಕಟ್ಟಿದ್ರು. ನನ್ನ ಮಕ್ಕಳು ಗೊತ್ತಲ್ಲ, ಬೆಂಗಳೂರಲ್ಲಿ ಎಲ್ಲ ಈ ಮಕ್ಳುಗಳೆಲ್ಲ ಬೇರೆ ಬೇರೆ ಏನೇನೋ ನೋಡಿರ್ತಾರೆ. ಇಲ್ಲಿ ಬಂದಾಗ ಅವ್ರಿಗೆ ಒಂಥರ ಫ್ರೀಡಮ್ ಇರುತ್ತೆ. ಆದರೆ ಇಲ್ಲಿ ಇವರು ಪಾನಿಪುರಿ ಕಿತ್ತಾಡ್ತಿಲ್ಲ, ಕಳ್ಳೆಪುರಿ ಕಿತ್ತಾಡ್ತಿದ್ದಾರೆ. ನೋಡಿ ಯಾವ ಥರ ಕಿತ್ತಾಡ್ತಿದ್ದಾರೆ, ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಅವ್ರಿಗೊಂಥರ ಫ್ರೀಡಮ್ ಸಿಕ್ತಂಗಿರುತ್ತೆ ಇಲ್ಲಿ ಬಂದರೆ. ಇವ್ನು ಬರೋದು ಹಳ್ಳಿಗೆ ಬರೀ ಹಿಂಗೆ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ. ನಿಮ್ಮ ಮಕ್ಳು ಈ ಥರ ಫೋನ್ ನೋಡ್ಕೊಂಡು ಕುತ್ಕೋತಾವೆ ಅಂದರೆ ಕರ್ಕೊಂಡೇ ಬರಬೇಡಿ. ಏಮೌತಿ ಮಗಳೇ, ಅದಾದಮೇಲೆ ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಅತ್ತೆ ಸ್ವಲ್ಪ ಅಂದರೆ ತೋಟದ ಹತ್ರ ಕರ್ಕೊಂಡು ಹೋಗೋದಕ್ಕೋಸ್ಕರ ಜವಳಿ ತೊಗೊಂಬರಕ್ಕೆ ಹೋಗ್ತಾಯಿದ್ರು. ಜವಳಿ ಅಂದರೆ ಗೊತ್ತಿರುತ್ತೆ ಎಷ್ಟೋ ಜನ ಹಳ್ಳಿಯವ್ರಿಗೆ, ಎಳ್ನೀರು ಕಿತ್ಕೊಂಬರೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮರ ಹತ್ತದೇ ಇರೋರು ಜವಳಿಯಲ್ಲಿ ಕೀಳ್ತಾರೆ ಎಳ್ನೀರನ್ನ. ಅಲ್ಲೇ ಸ್ವಲ್ಪ ಮೇಕೆಗಳ ಜೊತೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಅದನ್ನು ನೋಡ್ತಾ ಸ್ವಲ್ಪ ಹೊತ್ತು ಖುಷಿ ಆಗ್ತಾಯಿತ್ತು. ಎಷ್ಟೋ ದಿನ ಆದಮೇಲೆ ಹಳ್ಳಿಗೆ ಹೋಗಿದ್ವಿ, ತುಂಬ ವರ್ಷಗಳ ನಂತರ. ನಮ್ಮ ಮಕ್ಳಿಗೂ ಸ್ವಲ್ಪ ಫ್ರೀಡಮ್ ಸಿಕ್ಕಿತ್ತಲ್ಲ, ಆ ಫ್ರೀಡಮ್ನ ಅವರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಾಯಿದ್ರು. ಅಲ್ಲಿ ಇಲ್ಲೆಲ್ಲ ನಾಯಿ ಎತ್ಕೊಂಡು ಮುದ್ದಾಡ್ತಾಯಿದ್ವಿ, ಮಕ್ಕಳೆಲ್ಲ ಅಲ್ಲಿ ಮೇಕೆ ಎತ್ಕೊಂಡು ಮುದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಅವ್ರ ಖುಷಿನ ನೋಡ್ಕೊಂಡು ಸ್ವಲ್ಪ ಹೊತ್ತು ನಾವು ಎಂಜಾಯ್ ಮಾಡಿದ್ವಿ. ಅಲ್ಲೇ ನಾವು ಅಕ್ಕ ತಂಗಿದಿರೆಲ್ಲ ಸೇರಿ ಸ್ವಲ್ಪ ಹೊತ್ತು ಹಳ್ಳಿ ಲೈಫ್ನ ಎಂಜಾಯ್ ಮಾಡೋಣ ಅಂತ. ಇವತ್ತು ಫುಲ್ ಡೇ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಹಸುವಿಂದ ಹಿಡಿದು ಪ್ರತಿಯೊಂದೂ, ಅಂದರೆ ನಾವೇನು ಮಾಡಿದ್ದೀವಿ ಅಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾರೆ. ಇಲ್ಲಿ ಮನೆ ಮುಂದೆ ಎಷ್ಟೊಂದು ಮೇಕೆ ಇರಿದ್ವಲ್ಲ, ಅದರಲ್ಲಿ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸ್ವಲ್ಪ ತೋಟದ ಹತ್ರ ಹೋಗ್ತೀನಿ ಅಂತ ನಮ್ಮ ಅತ್ತೆ ಎಲ್ಲರನ್ನೂ ಕರ್ಕೊಂಡು ತೋಟದ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಳಿಗೂ ತೋಟದ ಹತ್ರ ಹೋಗೋದಕ್ಕೆ ಖುಷಿಯಲ್ಲಿ ಹೊರಟರು. ಇಲ್ಲಿ ನೋಡಿ ಹೊಲಗಳೆಲ್ಲ ಹೇಗಿದೆ ಅಂತ. ಇವಾಗ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ವ, ಇವಾಗೆಲ್ಲ ಬಡಿಯೋ ಕಾಲ ಅಂತ ಹೇಳ್ತಾರೆ. ಅಂದರೆ ಕಣ ಮಾಡಿ ಬೆಳೆದಿರೋ ರಾಗಿನೆಲ್ಲ ಕಟ್ ಮಾಡಿ ಬೆಳೆದಿರ್ತಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ. ಕಂಪ್ಲೀಟಾಗಿ ನೋಡಿದ್ರೆ ಅಂದರೆ ತಂಪಾದ ಗಾಳಿ ಬೀಸ್ತಿರುತ್ತೆ, ಯಾವುದೇ ಥರ ಕೆಮಿಕಲ್ ಇರಲ್ಲ, ಗಾಡಿ ಸೌಂಡ್ ಇರಲ್ಲ. ನೋಡಿ ಇದನ್ನೆಲ್ಲ ತಿಪ್ಪೆ ಅಂತ ಕರೀತಾರೆ. ನಮ್ಮ ಕಡೆ ತಿಪ್ಪೆ ಅಂತಾರೆ, ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಹಸುದ ಕಸ ಎಲ್ಲ ಕಂಪ್ಲೀಟಾಗಿ ಅಲ್ಲೇ ಹಾಕ್ತಿರ್ತಾರೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಿತ್ತು ತೋಟಕ್ಕೆ. ಎಲ್ಲರೂ ರೋಡಲ್ಲಿ ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಒಂದಷ್ಟು ವಾತಾವರಣನ ನಾವೇ ಎಂಜಾಯ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿದ ನಂತರ ತೋಟ ಸಿಗ್ತಾಯಿತ್ತಲ್ವ, ಅಲ್ಲಿ ಹೋಗ್ತಾ ಏನೇನಿರುತ್ತೋ ಅದನ್ನೆಲ್ಲ ನೋಡ್ತಾಯಿದ್ವಿ. ಹಸಿರು ಅಂದರೆ ಬಿಡಿ, ಇವಾಗ ಹೇಳ್ತಾರಲ್ವ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಯಾವತ್ತೂ ನೇಗಿಲನ್ನು ನಂಬಿರೋ ರೈತನಿಗೆ ಯಾವತ್ತೂ ಮೋಸ ಆಗಲ್ಲ, ಭೂಮಿನ ನಂಬಿರೋ ರೈತರಿಗೆ. ನೋಡಿ ಬೆಳೆದಿರೋ ಬೆಳೆನ ಎಷ್ಟು ಖುಷಿಯಿಂದ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ನಮ್ಮ ಅತ್ತೆ ಸ್ವಲ್ಪ ತೋಟಕ್ಕೆ ತಲುಪಿದ ನಂತರ ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಸಮಾಧಾನ ಮಾಡಿ ಅವ್ರಿಗೆ ನಮ್ಮ ಅತ್ತೆನೇ ಎಳ್ನೀರು ಕೊಡ್ತಾಯಿದ್ರು. ನಮ್ಮ ಅತ್ತೆನೇ ಎಳ್ನೀರು ಕಟ್ ಮಾಡ್ತಾರೆ. ನಮ್ಮ ಅತ್ತೆ ನಮ್ಮ ಮಾವನ್ನೆಲ್ಲ ನಂಬ್ಕೊಳ್ಳಲ್ಲ. ನಮ್ಮ ಅತ್ತೆ ಸ್ಟ್ರಾಂಗ್ ಲೇಡಿ. ನೋಡಿ ಎಳ್ನೀರು ಯಾವ ಥರ ಕೀಳ್ತಿದ್ದಾರೆ ನಮ್ಮ ಅತ್ತೆ ಅಂತ. ನೋಡಿ ಈ ಕಾಲು ಅಜ್ಜಿ
ಮತ್ತು ಎಳ್ನೀರು ಕುಡ್ದು ಜೋಶಲ್ಲಿ ನಮ್ಮ ಮಕ್ಕಳೆಲ್ಲ ಜೋಶಲ್ಲಿ ಹಂಗೆ ರಿಟರ್ನ್ ಮನೆಗೆ ಬರ್ತಿದ್ದಾರೆ. ಎಳ್ನೀರು ಕುಡಿದ್ರಲ್ಲ, ಇವಾಗ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಬಿದ್ದಂಗಾಗಿದೆ. ಸ್ವಲ್ಪ ದೂರ 1 ಕಿಲೋಮೀಟ್ರಷ್ಟು ನಡೆದಿದ್ದಾರೆ. ಬೆಂಗಳೂರಲ್ಲಿದ್ದರೆ ನಡೆಯೋದು ಮರ್ತೋಗಿರ್ತಾರೆ, ಎಲ್ಲ ಮರ್ತೋಗಿರ್ತಾರೆ. ನೋಡಿ ಇಲ್ಲಿ ಏನು ಜೋಶಲ್ಲಿ ನಡೀತಿದ್ದಾರೆ ಅಂದ್ರೆ, ಬೆಂಗಳೂರಲ್ಲಿ ಬನ್ನಿ ನಡ್ಕೊಂಡು ಹೋಗೋಣ, ಸ್ವಲ್ಪ ದೂರ ಇದೆ ಅಂದರೆ ನಮಗಾಗಲ್ಲ, ನಾವು ಬರಲ್ಲ ಅಂತ ರೀಸನ್ ಕೊಡ್ತಾರೆ. ನಾವು ನಮ್ಮ ಮಕ್ಕಳ ಜೊತೆ ಸ್ವಲ್ಪ ವಾತಾವರಣನ ನಾವು ಎಂಜಾಯ್ ಮಾಡಿಕೊಂಡು ನಮ್ಮ ಮಕ್ಕಳ ಜೊತೆ ನಾವು ಸ್ವಲ್ಪ ಹೊತ್ತು ಮಕ್ಕಳಾಗಿದ್ವಿ. ಅದನ್ನೆಲ್ಲ ನೋಡಿ ಮತ್ತೆ ರಿಟರ್ನ್ ನಾವು ವಾಪಸ್ ಬಂದ್ವಿ ಮನೆಗೆ. ವಾಪಸ್ ಬರಬೇಕಾದ್ರೆ ದಾರಿಯಲ್ಲಿ ನೋಡಿ ನಮ್ಮ ಮಕ್ಳು ಹೆಂಗೆ ಬರ್ತಿದ್ದಾರೆ ಅಂತ. ವಾಪಸ್ ಬಂದಮೇಲೆ ಮತ್ತೆ ಸ್ಟಾರ್ಟ್ ಇವ್ರದ್ದು ಅದೇ ಮೇಕೆಗಳ ಜೊತೆ ಆಟಾಡೋದು, ಕಳ್ಳೆಪುರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅವರು. ನನ್ನ ಮಗಳು, ಚಿಕ್ಕ ಮಗಳು ಸ್ವಲ್ಪ ಅಲ್ಲೇ ಎಂಜಾಯ್ ಮಾಡ್ತಾಯಿದ್ಲು ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಇವಾಗ 1 ಇಯರು, ಬಟ್ ಅವಳಿಗೊಂಥರ ಫ್ರೀಡಮ್ ಸಿಕ್ತಂಗೆ ಆಗಿತ್ತು ಅನಿಸುತ್ತೆ. ನೋಡಿ ಹೆಂಗೆ ಕೂಗ್ತಿದ್ದಾಳೆ ನನ್ನ ಮಗಳು. ಅಯ್ಯೋ ಬಿತ್ತಮ್ಮ, ಕೋಕ ಎಲ್ಲಮ್ಮ, ಕೋಕ ಅಲ್ಲಿ, ಕೋಕ. ಅಲ್ಲಿರೋ ಕೋಳಿಗಳನ್ನೆಲ್ಲ ನೋಡ್ಕೊಂಡು ಅವಳು ಎಂಜಾಯ್ ಮಾಡ್ತಾಯಿದ್ಲು. ಸ್ವಲ್ಪ ಹೊತ್ತು ನಾವು ಅದನ್ನು ನೋಡ್ತಾ ಇದ್ವಿ. ಹಾಗೆ ನಮ್ಮ ಮಕ್ಳುಗಳೆಲ್ಲ ಅಲ್ಲೇ ಇಟ್ಕೊಂಡು ನೋಡಿ ಹೆಂಗೆ ಹತ್ತುತ್ತಾ ಇದೆ. ಇದು ಚೆಲ್ವ, ನಮ್ಮ ತಂಗಿ ಮಗ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ನೋಡಿ ಅವನು. ನಮ್ಮ ಅಕ್ಕನ ಮಗಳು ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡ್ಕೊತಾ ಇದ್ಲು. ಅವಳು ಸ್ವಲ್ಪ ಕಳ್ಳೆಪುರಿ ತಿನ್ಕೊಂಡು ಜೊತೆಯಲ್ಲಿ ಓಡಾಡಿಕೊಂಡು, ರಸ್ತೆಗಳೆಲ್ಲ ನೋಡಿ ಹೆಂಗಿದೆ ಅಂತ. ಬ್ಯಾಂಗ್ಳೂರಲ್ಲಿ ಫ್ರೀ ಇರೋ ರಸ್ತೆಗಳನ್ನ ನೋಡೋದೇ ಕಷ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಳುಗಳು ರೋಡಲ್ಲಿ ಹರಿದು ಯಾವುದೇ ಟೆನ್ಷನ್ ಇಲ್ಲ. ಅದಾದ ನಂತರ ನಾವು ಸ್ವಲ್ಪ ಹಸು ಟೈಮ್ ಆಗ್ತಾಯಿತ್ತು, ಹಸುಗೆ ಹಾಲು ಕರೆಯೋ ಟೈಮ್ ಆಗಿತ್ತು. ಹಸುಗೆ ನೀರೆಲ್ಲ ಕುಡಿಸಿ ಹಾಲು ಕರಿಬೇಕಿತ್ತು. ಅದಕ್ಕೆ ಕೊಟ್ಟಿಗೆ ಹತ್ರ ಸ್ವಲ್ಪ ದೂರ ಇದೆ, ಕೊಟ್ಟಿಗೆ ಮನೆಯಿಂದ. ಅಲ್ಲಿಂದ ಸ್ವಲ್ಪ ನಮ್ಮದು ಸಣ್ಣ ಪುಟ್ಟ ಮಾತುಕತೆಗಳೆಲ್ಲ ಆಡ್ಕೊಂಡು, ಗೊತ್ತಿರುತ್ತಲ್ಲ ಲೇಡೀಸ್ ಎಲ್ಲ ಸೇರಿಕೊಂಡ್ರೆ ಮಾತಾಡೋದಕ್ಕೆ ಏನು ಕಡಿಮೆ ಇರಲ್ಲ. ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ದೂರ ಹೋಗ್ತಾಯಿದ್ವಿ. ಹಾಗೆ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು, ಅಲ್ಲಿ ಸ್ವಲ್ಪ ಮನೆ ಹತ್ರ ಹೇಗಿರುತ್ತೆ ಏನು ಅಂತ ಸ್ವಲ್ಪ ಅದನ್ನು ನಾವು ತುಂಬ ವರ್ಷಗಳಾಗಿತ್ತಲ್ವ ಊರಿಗೋಗಿ, ಎಲ್ಲ ಮಾತುಕತೆಗಳೆಲ್ಲ ಮಾಡ್ಕೊಂಡು ಅಕ್ಕ ತಂಗಿದಿರೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ವಿ ಹೇಗಿರುತ್ತೆ ಅಂತ. ಅಲ್ಲಿ ನೋಡಿ ಕೋಳಿಗಳೆಲ್ಲ ಎಷ್ಟು ನೀಟಾಗಿ ಓಡಾಡ್ತಿದ್ದಾವೆ. ಬೆಂಗಳೂರಲ್ಲಿ ಓಡಾಡಿದ್ರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಿರ್ತಾಯಿದ್ರು ಇಷ್ಟೊತ್ತಿಗೆ. ರಸ್ತೆಗಳು ಶಾಂತವಾಗಿರೋಕೆ ನಮಗೆ ನೋಡೋಕೆ ಸಿಗೋದು ಊರಲ್ಲಿ ಮಾತ್ರ, ಹಳ್ಳಿಗಳಲ್ಲಿ ಮಾತ್ರ. ನೋಡಿ ಎಕ್ಸೆಲ್ಗಳು ಒಳ್ಳೆ ಮೈಲೇಜ್ ಕೊಡುತ್ತೆ. ಹಳ್ಳೀಲಿ ನೀವೆಲ್ಲಿ ನೋಡಿದ್ರು ಎಕ್ಸೆಲ್ಗಳನ್ನ ಆರಾಮಾಗಿ ನೋಡ್ಬೋದು. ಅವ್ರಿಗೊಂಥರ ಈ ರೈತನ ಮಿತ್ರನೇ ಆಗ್ಬಿಟ್ಟಿರುತ್ತೆ ಅದೊಂದು ಕೆಲವು ಟೈಮಲ್ಲಿ ಎಕ್ಸೆಲ್ಲು. ನೋಡಿ ಅಲ್ಲೇ ಅಕ್ಕಪಕ್ಕದವರೆಲ್ಲ, ಅಲ್ಲೇ ಪಕ್ಕದಲ್ಲಿ ತೆಂಗಿನ ಗಿಡಗಳು, ಅಲ್ಲೇ ಮೇಯ್ತಿರೋ ಕೋಳಿಗಳು, ಎಷ್ಟು ಚೆನ್ನಾಗಿ ಅವಕ್ಕೆ ಫ್ರೀಡಮ್ ಸಿಕ್ಕಿರುತ್ತೆ ಅಲ್ಲಿ. ಇಲ್ಲೆಲ್ಲ ಕೋಳಿ ಫಾರ್ಮ್ ಎಲ್ಲ ಮಾಡಿ ಬೋನೆಲ್ಲ ಕೂಡಾಕಿರ್ತಾರೆ. ಹಾಗೆ ಸ್ವಲ್ಪ ದೂರ ಮುಂದೆ ಹೋದ್ವಿ. ಈ ಕಣ ಅಂದರೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರುತ್ತಾ ಇಲ್ವೋ ಗೊತ್ತಿಲ್ಲ. ಈ ರಾಗಿ ಎಲ್ಲ ಬೆಳೆದಾದ್ಮೇಲೆ ಬಡಿಯೋದಕ್ಕೆ ಮಾಡಿರೋ ಕಣಗಳು ಇವಾಗೆಲ್ಲ ಸಿಗಲ್ಲ. ಇವಾಗೆಲ್ಲ ಮಿಷಿನ್ ಬಂದ ಮೇಲಂತೂ ಅದೆಲ್ಲ ಮಿಷಿನಲ್ಲೇ ಹಾಕ್ಬಿಡ್ತಾರೆ. ಮಿಷಿನಲ್ಲೇ ಹಾಕಿ ಒಂದೇ ದಿನಕ್ಕೆ ಕ್ಲೀನ್ ಆಗುತ್ತೆ. ಬಟ್ ನಾವು ಮಕ್ಕಳಿದ್ದಾಗ ಈ ಕಣದಲ್ಲಿ ಹಾಕಿ ಬಡಿತಾಯಿದ್ವಿ. ಅದನ್ನು ಕಣ ಮಾಡಬೇಕಾದ್ರೆ ಒಂದಷ್ಟು ಜನ ಸೇರ್ತಾಯಿದ್ವಿ ಅಕ್ಕಪಕ್ಕದವರೆಲ್ಲ. ಅದಾದಮೇಲೆ ಅದರಲ್ಲಿ ಹಾಕಿ ರಾಗಿನ ಬಡಿತಾಯಿದ್ರು. ಒಂದು 15 ದಿನ ತೊಗೊಳ್ತಾಯಿತ್ತು ಅನಿಸುತ್ತೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. 1 ಮಂತ್ 15 ಡೇಸ್ ಆ ಥರ ತೊಗೊಳ್ತಾಯಿತ್ತು. ನಾವು ಮಕ್ಕಳೆಲ್ಲ ಇದ್ದಾಗ ಅದರಲ್ಲಿ ಎಂಜಾಯ್ ಮಾಡ್ಕೊಂಡಿದ್ವಿ. ಇವಾಗೆಲ್ಲ ಇದಿಲ್ಲ. ಬಟ್ ಅದನ್ನೆಲ್ಲ ನಮ್ಮ ಚೈಲ್ಡ್ಹುಡ್ಗೆ ಇದು ನಮಗೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ ನೋಡೋದು. ನೆಕ್ಸ್ಟ್ ಬರೋರಿಗೆ ಕಂಪ್ಲೀಟ್ ಎಲ್ಲ ಮಿಷಿನ್ ವರ್ಕಲ್ಲೇ ಹೊರ್ಟೋಗುತ್ತೆ. ಇವಾಗ ಕಂಪ್ಲೀಟಾಗಿ ಆಲ್ರೆಡಿ ಮಿಷಿನ್ಗೆ ಆಗಿಬಿಟ್ಟಿದ್ದಾರೆಲ್ಲ. ಬಟ್ ಹಾಗೆ ಸ್ವಲ್ಪ ದೂರ ಇದು ನೋಡ್ಕೊಂಡು ಹೋದಾಗ ಎಲ್ಲ ವಾತಾವರಣವೂ ಇಲ್ಲಿ ಸಿಗುತ್ತೆ ಇವಾಗ ಪ್ರೆಸೆಂಟ್ ನೋಡೋದಕ್ಕೆ. ಇವಾಗೆಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ಎಲ್ಲ ಎದ್ದ ಮೇಲೆ ಯಾವುದೇ ನಿಮಗೆ ಹಳ್ಳಿ ವಾತಾವರಣವೂ ಇವಾಗ ಕಂಪ್ಲೀಟಾಗಿ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲೇ ತುಂಬಿಕೊಂಡಿದೆ. ಬಟ್ ಕೆಲವೊಂದು ಕಡೆ ಇನ್ನೂ ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಕೆಲವೊಬ್ಬರು. ಬಟ್ ನೋಡಿ ಇಲ್ಲಿ ಮನೆ ಮುಂದೆನೇ ಕಾಳೆಲ್ಲ ಒಣಗಾಕೊಂಡಿರ್ತಾರೆ. ರಸ್ತೆಗಳಲ್ಲಿ ಆರಾಮಾಗಿರುತ್ತೆ, ನೋಡೋದಕ್ಕೆ ಖುಷಿಯಾಗುತ್ತೆ. ನಮ್ಮ ಚೈಲ್ಡ್ಹುಡ್ಡನ್ನ ನಮ್ಗೆ 1 ನಿಮಿಷ ನಮ್ಮ ಕಣ್ಮುಂದೆ ಬಂದು ಹೋದಂಗೆ ಅನಿಸುತ್ತೆ. ಜಗ್ಲಿಗಳು ನೋಡಿ, ಅವಾಗ ಟೈಮ್ ಪಾಸ್ ಮಾಡ್ತಿದ್ದಿದ್ದ ಜಾಗ ಅವೆಲ್ಲ. ಇವಾಗೆಲ್ಲ ಟೈಮ್ ಪಾಸ್ ಮಾಡಬೇಕು ಅಂದರೆ ಯಾವುದಾದ್ರೂ ಪಾರ್ಕ್ಗೆ ಹೋದ್ರೂ ನೆಮ್ಮದಿ ಇರಲ್ಲ ಅನಿಸುತ್ತೆ. ಹಾಗೆ ಕೊಟ್ಟಿಗೆಗೆ ತಲುಪಿದ್ವಿ ಎಲ್ಲರೂ. ಕೊಟ್ಟಿಗೆಗೆ ತಲುಪಿದ್ಮೇಲೆ ಅಲ್ಲಿ ಹಸುಗಳು, ಎಷ್ಟೊಂದು ಹಸುಗಳಿದೆ ನೋಡಿ, ನೋಡೋದಕ್ಕೆ ಖುಷಿಯಾಗುತ್ತೆ. ಅಂದರೆ ಇಲ್ಲಿ ಎಲ್ಲಿ ಹೋದ್ರೂ ನಮ್ಗೆ ಈ ಥರ ವಾತಾವರಣ ಖಂಡಿತ ಸಿಗಲ್ಲ. ನಮ್ಮ ಅತ್ತೆ ಮನೇಲಿ ಸ್ವಲ್ಪ ಹಸುಗಳು, ಮುಂಚೆ ತುಂಬ ಹಸುಗಳಿತ್ತು, ಇವಾಗ ಸ್ವಲ್ಪ ಹಸುಗಳಾಗಿದೆ. ಅದಕ್ಕೆ ಸಪ್ರೇಟ್ ಕೊಟ್ಟಿಗೆ ಇರಬೇಕು ಅಂತ ಹೇಳ್ತಾರಂತೆ ಹಸುಗಳಿಗೆ. ವಾತಾವರಣ ಅದಕ್ಕೂ ಚೆನ್ನಾಗಿರ್ಬೇಕಂತೆ ಇವಾಗಿನ ಹಸುಗಳಿಗೆಲ್ಲ. ಅದರಿಂದ ಸಪ್ರೇಟಾಗಿ ಮನೆಯಿಂದ ಸ್ವಲ್ಪ ದೂರ ಕೊಟ್ಟಿಗೆ ಇರುತ್ತೆ, ಅಲ್ಲಿಗೆ ನಡ್ಕೊಂಡು ಬರಬೇಕು. ಇದೆಲ್ಲ ಸ್ವಲ್ಪ ಹೊತ್ತಾದಮೇಲೆ ಹಸುಗಳಿಗೆಲ್ಲ ಇವಾಗ ನೀರು ಕುಡಿಸಿ, ಆವಾಗ ಹಸುಗಳಿಗೆಲ್ಲ ಮೇವಾಕಿ, ನಂತರ ಹಾಲು ಕರಿಬೇಕಾಗತ್ತೆ ಹಸುಗಳಿಗೆ. ಫಸ್ಟು ಹಸುಗಳದ್ದು ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ನೀರು ಕುಡಿಸಿದ ನಂತರ ಅವುಗಳಿಗೆ ಕ್ಲೀನಿಂಗ್ ಇರದೇ ಇರುತ್ತಲ್ವ, ಅವುಗಳಿಗೂ
ಎಲ್ಲನೂ ಕಂಪ್ಲೀಟ್ ಅವುಗಳದ್ದು ಕೆಲಸ ಇರುತ್ತೆ. ಹಸುಗಳು ಸಾಕೋದು ಅಂದಿದ ತಕ್ಷಣ ಏನು ಕಂಪ್ಲೀಟಾಗಿ ಹೋಗಿದ ತಕ್ಷಣ ಯಾರೋ ಒಬ್ರನ್ನ ಕೆಲಸದವ್ರನ್ನ ಇಟ್ಬಿಡ್ತೀವಿ, ಹಸುನ ಸಾಕ್ಬಿಡ್ತಾರೆ, ಆ ಥರ ಏನಿರಲ್ಲ. ಕಂಪ್ಲೀಟಾಗಿ ಒಬ್ಬರು ಇರಲೇಬೇಕು ಹಸುಗಳ ಹತ್ರನೂ. ಹಾಗೆ ಸ್ವಲ್ಪ ಹೊತ್ತು ಹಸುಗಳಿಗೆಲ್ಲ ಮೇವಾಕಿ ನೀರು ಕುಡಿಸಿ ಆಗಿದ ನಂತರ ಹಾಲು ಕರಿಬೇಕಾಯಿತು. ನಾನು ಯಾವತ್ತೂ ಹಾಲು ಕರೆದಿರಲಿಲ್ಲ, ನನಗೂ ಫಸ್ಟ್ ಟೈಮ್ ಇದು. ನನಗೂ ಸ್ವಲ್ಪ ಹಾಲು ಕರಿಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಾಲು ಕರೆದು ಎಕ್ಸ್ಪೀರಿಯೆನ್ಸ್ ತೊಗೊಂಡ್ವಿ ನಾವಲ್ಲಿ. ಸ್ವಲ್ಪ ಹೊತ್ತು ಹಳ್ಳಿ ಲೈಫ್ ಅಂದಮೇಲೆ ಎಂಜಾಯ್ ಮಾಡಬೇಕಲ್ವ, ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಹಾಲು ಕರೆದ್ವಿ. ಸ್ವಲ್ಪ ಹೊತ್ತು ಹಾಲು ಕರೆದಿದ ನಂತರ ಅಲ್ಲಿ ಕೊಟ್ಟಿಗೆಗಳೆಲ್ಲ ಕ್ಲೀನ್ ಮಾಡೋ ಟೈಮು. ನಮ್ಮ ಅಕ್ಕನ ಮಗಳೇ ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ಲು. ಹಿಂದೆ ನಮ್ಮ ಅತ್ತೆಯವರೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ರು. ಅಲ್ಲೇ ಜೊತೆಗೆ ಸ್ವಲ್ಪ ಹಸುಗೆಲ್ಲ ನೀರು ಕುಡಿಸೋದಕ್ಕೆಲ್ಲ ಸ್ವಲ್ಪ ತೊಟ್ಟಿ ಥರ ಎಲ್ಲ ಮಾಡಿರ್ತಾರೆ. ಅಲ್ಲೇ ಓನ್ ಬೋರ್ ಎಲ್ಲ ಇರುತ್ತೆ, ಅದರಲ್ಲಿ ಹಸುದೆಲ್ಲ ಕ್ಲೀನ್ ಮಾಡಿ ನಂತರ ನಮ್ಮ ಮಕ್ಕಳು ಅದರಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು. ಯಾವ ಥರ ಎಂಜಾಯ್ ಮಾಡ್ತಾಯಿದ್ರು ಅಂತ ನೋಡಿ. ಅವ್ರಿಗೆ ಫ್ರೀಡಮ್ ಸಿಕ್ಕಿದ ಮೇಲೆ ಅದರಲ್ಲೂ ನೀರು ಅಂದರೆ ಕೇಳೋಂಗಿಲ್ಲ ಮಕ್ಕಳಿಗೆ, ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ನೀರಲ್ಲಿ. ನನ್ನ ಪುಟ್ಟ ಮಗಳು ಅಲ್ಲಿದ್ದಾಳೆ, ನಮ್ಮ ಅಕ್ಕನ ಮಗಳು, ನಮ್ಮ ತಂಗಿ ಮಗ, 3 ಜನನೂ ಸೇರಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನೀರಲ್ಲಿ. ನೋಡಿ, ನೀರು ಬಿಟ್ಟು ಇವ್ರನ್ನ ಎಬ್ಸೋದು ಕಷ್ಟ ನೋಡಿ. ಅವ್ರ ಟೈಮ್ ಪಾಸ್ ಹಿಂಗಿದೆ. ನಾವು ಯಾವಾಗಲೂ ಒಂದ್ಸಲ ಬರೋದಲ್ವ, ಎಷ್ಟಾಗುತ್ತೋ ಅವ್ರಿಗೆ ಎಂಜಾಯ್ ಮಾಡಲಿ ಅಂತ ಕಂಪ್ಲೀಟಾಗಿ ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ವಿ. ಅವ್ರಿಗೆ ಅದು ಇನ್ನೂ ಖುಷಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಯ್ ನೋಡಿ, ಸೇ ಹಾಯ್, ಹಾಯ್ ಮಾಡಿ, ಹಾಯ್. ಎಲ್ಲ ಅವರು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅತ್ತೆ ಬಂದರು ಸೊಪ್ಪು ಕುಯ್ಬೇಕು ಅಂತ. ನಮ್ಮ ಅತ್ತೆ ಸೊಪ್ಪೆಲ್ಲ ಅಲ್ಲೇ ಬೆಳೆದಿರ್ತಾರೆ, ಗೊತ್ತಿಲ್ಲ, ಇಲ್ಲೆಲ್ಲ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಅಲ್ಲೇ ಸ್ವಲ್ಪ ಜಾಗದಲ್ಲಿ ಎಲ್ಲ ಬೆಳ್ಕೊಂಡಿರೋದ್ರಿಂದ ನಮ್ಮ ಅತ್ತೆ ಸೊಪ್ಪು ಕುಯ್ಕೊಂಡು ಸ್ವಲ್ಪ ಟೈಮ್ ಪಾಸಿಗೆ ನಾವು ಮಾತಾಡ್ತಾಯಿದ್ವಿ. ಹೆಂಗಿರುತ್ತೆ ಹಳ್ಳಿಲಿ ಅಂದರೆ ಫ್ರೀಯಾಗಿ ಮಾತಾಡ್ಕೊಂಡಿರ್ತಾರೆ, ಯಾವುದೇ ತೊಂದರೆ ಇರಲ್ಲ. ಇಲ್ಲಿ ಎಲ್ಲದಕ್ಕೂ ಮಾತಾಡಬೇಕು ಅಂದ್ರೂ ರಿಸ್ಟ್ರಿಕ್ಷನ್ ಇರುತ್ತೆ ನೋಡಿ. ಇಲ್ಲೂ ಕಣ ಎಲ್ಲ ಮಾಡ್ಕೊಂಡಿದ್ರು, ಎತ್ತಿನ ಗಾಡಿ, ಟ್ಯಾಕ್ಟ್ರು ಎರಡೂ ನಿಂತಿದೆ. ಕಣ ಎಲ್ಲ ಅವರು ರಾಗಿ ಬಡಿತಾ ಇದ್ದಾರೆ, ರಾಗಿ ಕ್ಲೀನ್ ಮಾಡ್ಕೊಂಡು. ಇಲ್ಲಿರೋ ಈ ಮರದ ದಿಂಡೆಗಳೇನೆಂದರೆ ಮೆದೆ ಹಾಕ್ತಾರೆ ಅಂತ ಹೇಳ್ತಾರೆ. ಈ ರಾಗಿಗಳೆಲ್ಲ ಬೆಳೆದಾದ್ಮೇಲೆ ಕಟ್ಕೊಬಂದ್ಮೇಲೆ ಅದನ್ನೆಲ್ಲ ಹಾಕ್ತಾರೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಕೆಲಸನೇ ಎಂಜಾಯ್ ಮಾಡ್ತಿರ್ತಾರೆ. ನಮಗೂ ಅದನ್ನು ನೋಡೋಕ್ಕೊಂಥರ ಖುಷಿಯಾಗುತ್ತೆ. ಇದನ್ನೆಲ್ಲ ಮೆದೆ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ರಾಗಿ ಮೆದೆ ಅಂತ ಕರೀತಾರೆ ನಮ್ಮ ಕಡೆ, ಬೇರೆ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ. ನಮ್ಮ ಕಡೆ ಮೆದೆ ಹಾಕೋದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕ್ಲೀನಾಗಿ ಹಾಕಿದ್ರೆ ಯಾವುದೇ ಥರ ಗೆದ್ದೆಲ್ಲ ಹತ್ತಲ್ಲ ಅಂತ ಹೇಳ್ತಾರೆ ನೋಡಿ. ಯಾವ ಥರ ಇರುತ್ತೆ. ಇಲ್ಲಿ ಮುಗಿಸ್ಕೊಂಡಿದ್ದ ನಂತರ ಕಂಪ್ಲೀಟ್ ಆಯಿತು. ಮತ್ತು ಇದನ್ನೆಲ್ಲ ನೋಡಿದ ನಂತರ ಕೊಟ್ಟಿಗೆ ಕ್ಲೀನ್ ಮಾಡಬೇಕಿತ್ತು. ಹಾಲು ಕರೆದಾದ್ಮೇಲೆ ಹಾಲು ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ಅವ್ರಿಗೆ ಸ್ವಲ್ಪ ಹಾಲೆಲ್ಲ ಕೊಟ್ಟು ಕೊಟ್ಟಿಗೆ ಎಲ್ಲ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದ್ವಿ. ಸ್ವಲ್ಪ ಹೊತ್ತು ನಾವು ನಮ್ಮ ಅಕ್ಕನ ಮಗಳು ಸ್ವಲ್ಪ ಕರು ಜೊತೆ ಆಟ ಆಡ್ತಾಯಿದ್ಲು. ಆ ಕರು ಇವ್ರಿಗೊಂಥರ ಕರು ಸಿಕ್ಕಿರೋದು ಆಟ ಸಾಮಾನು ಸಿಕ್ಕಿರೋ ಥರ ಆಗಿದೆ ಅನಿಸುತ್ತೆ. ಅದನ್ನು ಆಟ ಆಡಿಸ್ತಾಯಿದ್ಲು ಅವ್ರು. ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿತ್ತು. ಅದನ್ನು ನೋಡಿ ನಮಗೂ ಖುಷಿ ಆಗ್ತಾಯಿತ್ತು. ಅದು ಎಷ್ಟು ಚೆನ್ನಾಗಿ ಮುಗ್ಧವಾಗಿ ಆಟ ಆಡಿಸ್ತಾ ಇರುತ್ತೆ ನೋಡಿ, ಆಟ ಆಡ್ತಾ ಇರುತ್ತೆ ಮಕ್ಕಳ ಥರ. ನಂತರ ಹಳ್ಳಿ ಲೈಫೆಲ್ಲ ಕಂಪ್ಲೀಟಾಗಿ ಅಂದರೆ ಇನ್ನು ಕಂಪ್ಲೀಟಾಗಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಎಂಜಾಯ್ ಮಾಡಿದ್ದೀವಿ ಆ ಡೇ. ಅದಾದಮೇಲೆ ನಾವು ರಿಟರ್ನ್ ಮನೆಗೆ ಬರೋದು ಟೈಮ್ ಆಗಿತ್ತು. ಹಸು ಎಲ್ಲ ಕಟ್ಟಿ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ ಹುಲ್ಲೆಲ್ಲ ಹಾಕಿ ಮನೆಗೆ ರಿಟರ್ನ್ ಬಂದ್ವಿ. ನಂತರ ಇವತ್ತಿನ ದಿನ ಕಂಪ್ಲೀಟಾಗಿ ಅಲ್ಲೇ ಎಂಜಾಯ್ ಮಾಡಿದ್ವಿ. ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ಮತ್ತು ಇದೇ ಕಾಂಕ್ರೀಟ್ ಬಿಲ್ಡಿಂಗ್. ಇವಾಗ ಏನಾಗಿದೆ ಅಂದರೆ ಹಳ್ಳಿಯಲ್ಲಿ ಇಲ್ಲೂ ಎಲ್ಲ ಕಂಪ್ಲೀಟ್ ಕಾಂಕ್ರೀಟ್ ಬಿಲ್ಡಿಂಗ್ ಬರ್ತಿದೆ. ಎಲ್ಲರೂ ಹಳ್ಳಿ ಲೈಫ್ಗಿಂತ ಸಿಟಿ ಲೈಫ್ನ ಇಷ್ಟಪಟ್ಕೊಂಡು ಎಂಜಾಯ್ ಮಾಡೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಸಿಟಿಯಾಗಿ ಬದಲಾಗ್ತಿದೆ. ನೆಕ್ಸ್ಟು ನಮ್ಗೆ ಈ ವಾತಾವರಣನೂ ನೋಡೋಕ್ಕೆ ಸಿಗೋಲ್ಲ ಅನಿಸುತ್ತೆ. ನೆಕ್ಸ್ಟ್ ನಮ್ಮ ಜನ್ರೇಷನ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಕಂಪ್ಲೀಟಾಗಿ ಸಿಗೋಲ್ಲ. ಇದಾದಮೇಲೆ ಕಂಪ್ಲೀಟಾಗಿ ಡೇ ಮುಗಿತಾ ಬಂತು. ಸೂರ್ಯನು ತನ್ನ ಕೆಲಸ ಮುಗಿಸಿ ಮನೆ ಕಡೆ ಹೊರಡೋ ಅಂಥ ಟೈಮ್ ಆಗಿತ್ತು. ನಮಗೂ ಹಳ್ಳಿ ಲೈಫ್ನ ಸ್ವಲ್ಪ ಮಟ್ಟಿಗೆ 10% ನೋಡ್ದಂಗೆ ಖುಷಿ ಆಯಿತು ನಮ್ಮ ಚೈಲ್ಡ್ಹುಡ್ನ. ಥ್ಯಾಂಕ್ ಯು.